ನಮ್ಮದು 2 ಎಕರೆ ಜಮೀನಿದೆ. M4/7 ಸರ್ವೆನಲ್ಲಿ ದಾಳಿಂಬೆ ಹಾಕಿ ನಾನೀಗ ಹಣ್ಣಿಗೆ ಬಿಟ್ಟು ಈಗ 6 ತುಂಬಿ 7ನೇ ತಿಂಗಳಿಗೆ ಬಿದ್ದಿದೆ. ಹಣ್ಣು ನಾಳೆ ಕೊಡ್ಲಿಕ್ಕೆ ಅಂತಿದ್ವಿ. ಇವತ್ತು ನೈಟ್ ಬಂದು ರಾತ್ರಿ 750 ಸಸಿಗೆ 500 ಸಸಿಗಳದ್ದು ಹಣ್ಣು ಅಂದರೆ ಒಂದು ಸಸಿಯಲ್ಲಿ ಕಡಿಮೆ ಅಂದರೂ ಕೂಡ 20 ಕೆಜಿ ಹಣ್ಣಿತ್ತು. ನಾನು ನಿನ್ನೆ ಸಂಜೆ ವ್ಯಾಪಾರಕ್ಕೆ ಗಾಲೆ ಕೊಟ್ಟಿದ್ದೆ, 110 ರಂಗೆ ಕೊಟ್ಟಿದ್ದೆ. ಅವರು ಯಾರು ತಿಳಿದಾರೆ ಏನೋ ನಮಗೆ ಗೊತ್ತಿಲ್ಲ, ಏನಿಲ್ಲ. ಅಂತೂ ಬಂದು ಅದನ್ನೆಲ್ಲ ನಮ್ಮದೆಲ್ಲ ಕದ್ಕೊಂಡು ನಿನ್ನೆ ಎಷ್ಟು ಗಂಟೆಗೆ ಸುಮಾರು ಏನಾದರೂ ನೈಟ್ 10 ಗಂಟೆ ಸ್ಟಾರ್ಟ್ ಮಾಡಿರೋರು ಬೆಳಿಗ್ಗೆ ಜಾವ 3 ಗಂಟೆ ತನಕ ಕಿತ್ತಿದ್ದಾರೆ. ಯಾಕಂದರೆ 4 ರಿಂದ 5 ಟನ್ ಕೀಳ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಒಂದು 7 ರಿಂದ 8 ಜನ ಬಂದು ಕಿತ್ತಿದ್ದಾರೆ. ಇದು ಏನು ತಿರ್ಗಿ ಆಮೇಲೆ ಆಜು ಒಂದು ಕಾಯಿ 300 ರಿಂದ 400 ಗ್ರಾಮ್ ತನಕ ಇತ್ತು ನಮ್ದು ಕಾಯಿ. ಒಂದು ಕೆಜಿಗೆ 2 ರಿಂದ 3 ಕಾಯಿ ಹಾಕಿದ್ರೆ 1 ಕೆಜಿ ಆಗ್ತಿತ್ತು. ಈಗ ಹಂಗಾಗಿ ಹೊಲ ಪೂರ್ತಿ ಅಂದಾಜು ಎಷ್ಟು ಲಾಸ್ ಅಂತ ಎಷ್ಟು ಮೌಲ್ಯದ ಕದ್ದಿರಬಹುದು? ನನ್ನ ಪ್ರಕಾರ 150 ರೂಪಾಯಿ 1 ಕೆಜಿ ಇವತ್ತಿನ ದಿನ ವ್ಯಾಲ್ಯೂಷನ್ ಐತೆ. 5 ಟನ್ ಕದ್ದಿದ್ದಾರೆ. ಒಂದು 7.5 ಲಕ್ಷದಿಂದ 8 ಲಕ್ಷ ರೂಪಾಯಿ ನಮ್ಮದು ಮಾಲ್ ಕಳುವಾಗಿದೆ. ನಮ್ದು ಯಾರ ಬಗ್ಗೆ ಆದ್ರೂ ಅನುಮಾನ ಅಥವಾ ಯಾವ್ದಾದ್ರು ಹಿಂದೆ ಚಲನವಲನಗಳನ್ನ ಏನಾದ್ರು ಪಪ್ಪಾಯಿ ಕದಿಲೆ ಕೇಳಲಿಕ್ಕೆ ಬಂದಿದ್ರಂತೆ ಸುಲ್ತಾನಿಪುರದವರು. ಅವ್ರೇನೋ ಅಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರಂತೆ. ಅವ್ರು ಅಂತನೋ ಯಾರಂತನೋ ಗೊತ್ತಿಲ್ಲ. ಒಟ್ಟು ಯಾಕೆ ಅವ್ರ ಮೇಲೆ ಸ್ವಲ್ಪ ಅನುಮಾನ ಬಂತು ನನಗೆ. ಅವರು ಅಂತ ತಿಳ್ಕೊಂಡಿದ್ದೀನಿ ನಾನು. ಈ ಹಿಂದೆ ಇದೇ ಫಸ್ಟ್ನೇ ಬೆಳೆನಾ ಅಥವಾ 2ನೇ ಬೆಳೆ ಸರ್? 2ನೇ ಬೆಳೆ ಇದು ಮೊದಲನೇ ಬೆಳೆ ಚೆನ್ನಾಗಾಗಿತ್ತು. ಈಗ 2ನೇ ಬೆಳೆ. ಮೊನ್ನೆ ಬೇರೆ ಹಿಂದಿನ ಸಲ ಮಳೆ ಜಾಸ್ತಿ ಆಗಿ ಲಾಸ್ ಆಗಿತ್ತು. ಈ ಸಲ ಸಾಧಾರಣ ಬೆಳೆ ಹಿಡಿದಿತ್ತು. 750 ಗಿಡಕ್ಕೆ ಕಡಿಮೆ ಅಂದ್ರೂ ಕೂಡ 15 ಲಕ್ಷ ಆಗಬೇಕಾಯ್ತು. ನಾವೊಂದು 8 ರಿಂದ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಈಗ ಅದು ಇಲ್ಲ ಇದು ಇಲ್ಲ, ಎಲ್ಲ ಪೂರ್ತಿ ಲಾಸ್.